ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಮಾಡಿ ಅವರೇ ಬರಲಿ ಅಂತ ಹೇಳಿದಲ್ಲ, ಅದೇ ರೀತಿ ನಾವು ಹೇಳ್ತಾ ಇದ್ದೀವಿ. ಅವರೇ ಈಗಾಗಲೇ ಮುನಿಯಪ್ಪನವರು ಮತ್ತು ನಾಗರಾಜ್ ಅವರು ಸಾಕಷ್ಟು ವಿಚಾರ ತಿಳಿಸಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅಂದರೆ ಚಿನ್ನಕ್ಕೆ ಫೇಮಸ್ ಆಗಿತ್ತು, ಆದರೆ ಇವಾಗ ಚಿನ್ನ ಇಲ್ಲ, ಹಾಲಿದೆ. ಕೋಚಿಮುಲ್ ಚುನಾವಣೆ ನಡೆಸದಿದ್ದರೆ ಕೋರ್ಟಿಗೆ ಹೋಗುತ್ತೇವೆ, ಕೆವಿ ನಾಗರಾಜ್ ಎಚ್ಚರಿಕೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಈ ಕೂಡಲೇ ಚುನಾವಣೆ ನಡೆಸಬೇಕು, ಇಲ್ಲದಿದ್ದರೆ ಆಡಳಿತಾಧಿಕಾರಿಯನ್ನು ನೇಮಿಸಬೇಕು, ತಪ್ಪಿದ್ದಲ್ಲಿ ನ್ಯಾಯಾಲಯದ ಮೂಲಕ ಈ ಕೆಲಸ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಎಚ್ಚರಿಕೆ ನೀಡಿದರು. ಜಿಲ್ಲಾ ಹಾಲು ಒಕ್ಕೂಟದ ಅವಧಿ ಈಗಾಗಲೇ ಮುಗಿದು 2 ತಿಂಗಳಾಗಿದೆ. ಆದರೂ ಕೂಡ ಇದುವರೆಗೂ ಕೂಡ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದಿಲ್ಲ. ಹಿಂದೆ ಜಿಲ್ಲಾಧಿಕಾರಿಗಳು ಏಪ್ರಿಲ್ 28ಕ್ಕೆ ಚುನಾವಣೆ ಘೋಷಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದಾದಮೇಲೆ ಇವರು ಲೋಕಸಭಾ ಚುನಾವಣೆಯ ಒಂದು ಅಡ್ಡ ಇಟ್ಕೊಂಡು ಇದನ್ನು ಏನು ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಮುಂದಕ್ಕೆ ಹಾಕಿದ್ರು. ಈಗ ಆಡಳಿತ ಮಂಡಳಿನೇ ಮುಂದುವರಿಲಿ ಅಂತ. ಅದಾದಮೇಲೆ ಮತ್ತೆ 4-5 ಆರ್ಡರ್ಸು ಮಾಡಿದ್ದಾರೆ. ಒಂದು ಆರ್ಡ್ರಲ್ಲಿ ಏನು ನಮ್ಮ ಎಣಿಕೆ ಕಾರ್ಯ 3ನೇ ತಾರೀಕು ಮುಗೀತದೆ. 4-6ರಿಂದ ಇದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಎಲ್ಲಿಂದ ಇರ್ತಿದೆಯೋ ಅಲ್ಲಿಂದ ಪ್ರಾರಂಭ ಆಗಬೇಕು ಅಂತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡರ್ ಹಾಕ್ತಾರೆ. 23-24ರ ಒಂದು ಅದೇ ಗಣನೆಗೆ ತಗೊಂಡು ಆ ವರ್ಷದ ಇದನ್ನು ತಗೊಂಡು ಮತ್ತೆ 1 ವರ್ಷ ಮುಂದೂಡೋ ರೀತಿಯಲ್ಲಿ ಇನ್ನೊಂದು ಆರ್ಡರ್ ಹಾಕ್ತಾರೆ. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಹಿಂದಿನ ಆಡಳಿತ ಮಂಡಳಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಹಾಲು ಉತ್ಪಾದಕರ ಹಿತ ಕಾಯುವುದನ್ನೇ ಮರೆತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆಸಿರುವ ಬಗ್ಗೆ ಜಾರಿ ನಿರ್ದೇಶನಾಲಯ ನಡೆಸಿದ ತನಿಖೆಯಲ್ಲಿ ಕೋಚಿಮುಲ್ ನೇಮಕಾತಿ ಮಂಡಳಿ, ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಭಾಗಿಯಾಗಿರುವ ಬಗ್ಗೆ ತನಿಖೆ ನಡೆಸಿ ವರದಿಯನ್ನು ರಾಜ್ಯಪಾಲರಿಗೆ ನೀಡಲಾಗಿದೆ. ಅಲ್ಲದೆ ಹೆಚ್ಚಿನ ತನಿಖೆಗೆ ಲೋಕಾಯುಕ್ತ ತನಿಖೆ ವಹಿಸಲಿ ಎಂದು ಸೂಚಿಸಿದೆ. ಆದ್ದರಿಂದ ಭ್ರಷ್ಟಾಚಾರದಿಂದ ಕೂಡಿರುವ ಪ್ರಸ್ತುತ ಆಡಳಿತ ಮಂಡಳಿಯನ್ನು ವಜಾಗೊಳಿಸಿ ಕೂಡಲೇ ಚುನಾವಣೆ ನಡೆಸಬೇಕು ಎಂದು ಆಗ್ರಹಿಸಿದರು. MP ಎಲೆಕ್ಷನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ತನಕ ಮಾಡ್ತಾ ಇಲ್ಲ ಅಂತ ಹೇಳಿ ಯಾಕೆ ಮಾಡ್ತಾ ಇಲ್ಲ, ಏನು ಉದ್ದೇಶ ಇದೆ ಸರ್ಕಾರಕ್ಕೆ ಅಂತ ಎಚ್ಚರಿಕೆ ಕೊಡ್ತಾರೆ. ನಾನು ಹೇಳೋದ್ರಲ್ಲಿ ಕೋಆಪರೇಟಿವ್ ಮಿನಿಸ್ಟರ್ ಅಂತ ರಾಜಣ್ಣವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವರು ಕೋಆಪರೇಟಿವ್ ವಿಚಾರದಲ್ಲಿ ಚೆನ್ನಾಗಿ ಗೊತ್ತು. ಅವರು ಅಪೆಕ್ಸ್ ಬ್ಯಾಂಕ್ನಲ್ಲಿ ಅಧ್ಯಕ್ಷರು ಅಂದರೆ 20-30 ವರ್ಷದಿಂದ ಅವರು ಕೋಆಪರೇಟಿವ್ ಏನು ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಆದ್ದರಿಂದ ರಾಜಣ್ಣವ್ರಿಗೆ ಹೇಳ್ತೀನಿ, ನೀನು ದಕ್ಷ ಆಡಳಿತಾಧಿಕಾರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಯಾರಿಗೋ ಕಿವಿ ಕೊಡ್ತಾ ಇದ್ದೀರಾ, ಒಬ್ಬ MLA ಕಾಪಾಡಕ್ಕೆ ಕೊಡ್ತಾ ಇದ್ದೀರಾ, ಏನೂ ಗೊತ್ತಾಗ್ತಾ ಇಲ್ಲ. MLA ಅವರು ಇದಕ್ಕೆ ಅಧ್ಯಕ್ಷರು, ಇದಕ್ಕೆ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರು, ನಮ್ಮ ಈ ಮಂಜೇಗೌಡ ಅಧ್ಯಕ್ಷರಾಗಿರೋದ್ರಿಂದ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಂದು ಅರ್ಥ ಆಗ್ತಾ ಇದ್ದೀರಾ. ಮುಗಿದ ತಕ್ಷಣ ಚುನಾವಣೆ ಮಾಡಿ. ಮೊದಲೆಲ್ಲ ಫಿಕ್ಸ್ ಆಗಿತ್ತು, ಏನೋ ಪಾರ್ಲಿಮೆಂಟ್ ಚುನಾವಣೆ ರೀತಿಯ ನೋಡ್ತಾ ಇರ್ತೀರಿ ನೀವು. ನಮಗಿನ್ನ ಹೆಚ್ಚಾಗಿ ನಿಮಗೆ ಮಾಡಿ ನಮ್ದೇನಪ್ಪ, ನಾವೇ ಬೈಫರ್ಕೇಷನ್ ಮಾಡಿಸಿದ್ದು ಹಿಂದಿನ ಸರ್ಕಾರದಲ್ಲಿ ಮಾಡಿಸಿದ್ವಲ್ಲ, ಯಾಕೆ ಅವತ್ತು ಇವರು ಮತ್ತೆ ಕೋರ್ಟ್ಗೆ ಹೋದ್ರು? ಬಿಜೆಪಿ ಸರ್ಕಾರದ ಮೇಲೆ ನಿರ್ದೇಶಕರು ಒಂದು ಆರೋಪ ಮಾಡ್ತಿದ್ದಾರೆ, ಏನಂತ ಅಂದ್ರೆ ಹೋದ ಸರ್ಕಾರದಲ್ಲಿ ಬೈಫರ್ಕೇಷನ್ ಮಾಡಿದ್ರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನಿಯಪ್ಪ ಮಾತನಾಡಿ, ಈಗಿರುವ ಆಡಳಿತ ಮಂಡಳಿ ಅವಧಿ ಮುಗಿದಿದ್ದರೂ ನಿಯಮ ಬಾಹಿರವಾಗಿ ಬೇಕಾದ ತೀರ್ಮಾನಗಳನ್ನು ತೆಗೆದುಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದನ್ನು ವಜಾಗೊಳಿಸಿ ಕೋಚಿಮುಲ್ ನೂತನ ಆಡಳಿತ ಮಂಡಳಿಗೆ ಈ ಕೂಡಲೇ ಚುನಾವಣೆ ನಡೆಸಲಿಲ್ಲ ಎಂದರೆ ಆಡಳಿತಾಧಿಕಾರಿಯನ್ನು ನೇಮಿಸಬೇಕು, ತಪ್ಪಿದ್ದಲ್ಲಿ ಸಹಕಾರಿ ಸಚಿವ ರಾಜಣ್ಣ ಮತ್ತು ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಒತ್ತಾಯಿಸಿದರು. ಗುಡಿಬಂಡೆ ಕೋಚಿಮುಲ್ ಮಾಜಿ ಅಧ್ಯಕ್ಷ ಅಶ್ವತ್ಥಪ್ಪ, ಮಾಜಿ ಅಧ್ಯಕ್ಷ ರಮೇಶ್, ಪ್ರಭಾಕರ್ ರೆಡ್ಡಿ, ಮಾಜಿ ನಿರ್ದೇಶಕ ಬಂಕ್ ಮುನಿಯಪ್ಪ, ಚಿಂತಾಮಣಿಯ ಗೋಪಾಲಕೃಷ್ಣ, ಗಿಡ್ನಹಳ್ಳಿ ನಾರಾಯಣಸ್ವಾಮಿ, ಕೊಳವನಹಳ್ಳಿ ದ್ಯಾವಪ್ಪ, ಸುನಂದಂಬ ಮತ್ತಿತರರು ಇದ್ದರು.